ಚಪ್ಪಾಳೆಯೊಂದಿಗೆ ಇಡೀ ತಂಡಕ್ಕೆ ಶುಭಾಶಯಗಳನ್ನು ಕೋರಬೇಕು. ಯೂಟ್ಯೂಬ್ ಮಿತ್ರರಿಗೆ ಸೊ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಹಾಗೆ ಹಿರಿಯರಾಗಿರುವಂಥ ನಮ್ಮ ಕುಮಾರ್ ಬಂಗಾರಪ್ಪ ಸರ್ಗೆ, ವೇಲು ಸರ್ಗೆ, ನನ್ನ ಸಹ ನಟರಾದ ಶರತ್ ಲೋಹಿತಾಶ ಸರ್ಗೆ, ನನ್ನ ನಿರ್ಮಾಪಕರಾದ ರವಿ ಅವರಿಗೆ, ನನ್ನ ನಿರ್ದೇಶಕರಾದ ರಂಜನ್ ಅವರಿಗೆ, ಕಿಟ್ಟಿ, ಧರ್ಮ, ಪ್ರತಿಯೊಬ್ಬರು, ಕೋಟೆ ಪ್ರಭಾಕರ್ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವತ್ತೊಂದು ಭಾಳ ತುಂಬ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಕ್ರೋನಲಾಜಿಕಲಿ ಬಂದ್ಬಿಡ್ತೀನಿ. ಈ ಸಿನಿಮಾದಲ್ಲಿ ಇವತ್ತು ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕು ಅಂದರೆ ಈ ಒಂದು ಪ್ರೆಸ್ ಮೀಟ್ ನನಗೆ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಯಾಕೆಂದರೆ ನನ್ನ ಅನ್ನದಾತರು, ನಮ್ಮ ನಿರ್ಮಾಪಕರು, ನಮ್ಮ ಸಿಲ್ಕ್ ಮಂಜುನಾಥ್ ಅವರು ಸ್ವಲ್ಪ ಹುಷಾರು ತಪ್ಪಿದ್ರು. ಸೊ ಎಲ್ಲೋ ಒಂದು ಕಡೆ ನನಗೆ ಮನಸ್ಸಲ್ಲಿ ಅನ್ನದಾತರ ಜೊತೆ ಇಲ್ಲ ಅಂದಮೇಲೆ ಹೇಗೆ ಇದನ್ನು ಮಾಡೋದು ಅಂತ ಅನಿಸ್ತಾ ಇತ್ತು. ಬಟ್ ಅದು ಅವರ ಒಂದು ಇಚ್ಛೆ, ಇಲ್ಲ ಇದು ನಡಿಲೇಬೇಕು, ನಾವೇನು ಅದನ್ನು ಡಿಸೈಡ್ ಮಾಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ, ಅದು ಮಾಡಲೇಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ, ಅಂದರೆ ನಾಳೆ ನನ್ನ ಹುಟ್ಟುಹಬ್ಬ, ಅದರ ಪ್ರಯುಕ್ತ ಇವತ್ತು ನಾವು ಅಂದರೆ ಎಲ್ಲೋ ಒಂದು ಕಡೆ ಆ ಧರ್ಮಸ್ಥಳ ಮಂಜುನಾಥ, ಕಾಶಿ ವಿಶ್ವನಾಥ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಅದು ಈ ಹರ ಹರ ಮಹಾದೇವ ಸಾಂಗ್ ಮೂಲಕ ಇವತ್ತು ಅದನ್ನು ಲಾಂಚ್ ಮಾಡಿದ್ದೀವಿ. ಸೊ ಭಾಳಷ್ಟು ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕು ಈ ಒಂದು ವೇದಿಕೆ ಮೇಲೆ. ಮೊದಲನೇದಾಗಿ ನಾನು ತುಂಬ ಧನ್ಯವಾದಗಳನ್ನ ಹೇಳಬೇಕು ಅಂದ್ಕೊಂಡಿರೋದು ನನ್ನ ನಿರ್ಮಾಪಕರು, ಅಂದರೆ ನನ್ನ ಅನ್ನದಾತರು. ಯಾಕೆಂದರೆ ನಿರ್ಮಾಪಕ ಇಲ್ಲ ಅಂದರೆ ಸಿನಿಮಾನೇ ಇಲ್ಲ. ಸೊ ಹಾಗಾಗಿ ನಮ್ಮ ಮಂಜುನಾಥ್ ಗೌಡರು, ಸಿಲ್ಕ್ ಮಂಜು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ನಿರ್ಮಾಪಕರು ರವಿ ಅವರಿಗೆ, ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಅಸ್ ಆ್ಯಂಡ್ ಟ್ರಸ್ಟಿಂಗ್ ಅಸ್ ಫಾರ್ ಮೇಕಿಂಗ್ ದಿಸ್ ಪ್ರಾಜೆಕ್ಟ್. ಏಕೆಂದರೆ ಒಬ್ಬ ನಿರ್ಮಾಪಕ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ. ಯಾಕೆಂದರೆ ಮುಂಚೆ ನಾನೊಬ್ಬ ನಿರ್ಮಾಪಕನೇ, ನಾನು ಕೆಲವು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನೊಬ್ಬ ಈಗ ತಾನೇ ನಮ್ಮ ಪ್ರಕಾಶನ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ. ಹೌದು ಸರ್, ಪ್ರೊಡಕ್ಷನ್ ಮಾಡಿದ್ದೆ ಫಸ್ಟು, ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಹೀರೋ ಆಗಿದ್ದು ನಾನು ಅಂತ. ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿದೆ, ಇಷ್ಟು ದೊಡ್ಡ ಸಿನಿಮಾವನ್ನು ನನಗೋಸ್ಕರ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್ ಆ್ಯಂಡ್ ಯುವರ್ ಬಿಲೀಫ್. ಆಮೇಲೆ ಇನ್ನೊಂದು ಬೇಸರದ ಸಂಗತಿ ಏನಂದರೆ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೋ ಕಾಲ್ಡ್ ಗಾಂಧಿನಗರದಲ್ಲಿ ಕೆಲವರು ಹಾಲಿಗೆ ಹುಳಿ ಹಿಂಡಕ್ಕೆ ಅಂತಲೇ ಕೂತಿರ್ತಾರೆ. ಅವರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ, ಟೀ ಕಾಫಿ ಕುಡಿತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ಇಲ್ಲ ಯಾರೋ ಬಿಟ್ಟಿ ಕೊಡ್ಸಿದ್ದು ಎಣ್ಣೆ ಹೊಡಿತಾರೆ, ಬಿಟ್ಟಿ ಕೊಡ್ಸಿದ್ದು ಊಟ ಮಾಡ್ತಾರೆ. ಅವ್ರಿಗೆ ಏನಂದರೆ ಕೆಲಸ ಬರೀ ತಲೆ ತುಂಬೋದು. ಯಾಕ್ರೆ ಮಾಡ್ತೀರಾ ಅವ್ರನ್ನ ಹಾಕೊಂಡು, ಏನೂ ಬರಲ್ಲ, ಏನಕ್ಕೆ ಸುಮ್ಮನೆ ಎಷ್ಟು ದೊಡ್ಡ ಸಿನಿಮಾ ಮಾಡ್ತೀರಾ ಅಂತ ಭಾಳಷ್ಟು ಜನ ನಮ್ಮ ನಿರ್ಮಾಪಕರಿಗೆ ತಲೆ ಕೆಡಿಸಿದ್ದಾರೆ. ಅವ್ರಿಗೆಲ್ಲ ಉತ್ತರ ಇವತ್ತು ಕೊಟ್ಟಿದ್ದೀವಿ ನಾವು. ನಾಳೆ ರಿಲೀಸು ಮಾಡಿ ತೋರಿಸ್ತೀವಿ. ಸಿನಿಮಾ ಅನ್ನೋದು ಯಾರ್ಯಾರು ಹಣೆ ಬರದಲ್ಲಿ ಬರೆದಿರುತ್ತೋ ಅವ್ರಿಗೆ ಹೋಗೇ ಹೋಗುತ್ತೆ. ನಿಮ್ಮಂಥವ್ರು ಎಷ್ಟೇ ಹಾಲು ಹುಳಿ ಹಿಂಡಿದ್ರು ಅದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಮೇಲ್ಗಡೆ ಒಬ್ಬ ಕೂತಿದ್ದಾನೆ ಭಗವಂತ, ಅವನು ಕೂತು ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೊಬ್ಬರಿಗೆ ಭಾಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ನಿರ್ದೇಶಕರು ರಂಜನ್ ಅವ್ರಿಗೆ. ಯಾಕೆಂದರೆ ರಂಜನ್ ನಾನು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮ್ಮಿಬ್ಬರು ಗೊತ್ತು. ಸೇಮ್ ಇದೇ ಹುಳಿ ಹಿಂಡವರು ಅವ್ರಿಗೂ ತುಂಬ ತಲೆ ತುಂಬಿದ್ದಾರೆ. ಯಾಕ್ರಿ ಬೇಕು ಈ ಹೀರೋನ ಹಾಕೊಂಡ್ ಆ ಹೀರೋನ ಹಾಕೊಂಡ್ ಮಾಡಿ ಅಂತ. ಹರ ಹರ ಮಹಾದೇವ್ ಹಾಡನ್ನು ನೋಡಿದ್ವಿ, ಭಾಳ ಅದ್ಭುತವಾಗಿ ನಮ್ಮ ಕವಿಗಳು ಬರೆದಿದ್ದಾರೆ. ಲಾಸ್ಟ್ ವೀಕ್ ರಿಲೀಸ್ ಮಾಡಿದ್ದು ಕೂಡ ನಿಮ್ದೆ, ಅದು ಶಿವನ್ ಮೇಲೆ. ಶಿವನ್ ಭಕ್ತರು ಏನ್ ಮಾಡೋದು. ಈ ಹಾಡನ್ನ ಟೆರರ್ ಸಿನಿಮಾ ಟೈಟ್ಲಿ ಟೆರರ್. ಪೇಲ್ಗಾಮಲ್ಲಿ ಏನ್ ಟೆರರ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಹಾಡು ಹಾಕೊಂಡು ಕನ್ನಡ ಹಾಡನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಾಶ್ಮೀರು ಅಲ್ಲಿ ಪೇಲ್ಗಾಮಲ್ಲಿ ಹಾಕಿ ಪಾಕಿಸ್ತಾನ ಬಿಡ್ತೀವಿ ನಾವು ಗ್ಯಾರಂಟಿ. ಯಾಕಂದ್ರೆ ಕನ್ನಡದ ಹಾಡುಗಳಿಗೆ ಅಷ್ಟು ಪವರ್ ಇದೆ, ಶಿವನ್ಗೂ ಅಷ್ಟು ಪವರ್ ಇದೆ, ಭಾರತೀಯರು ಕೂಡ ಅಷ್ಟು ಪವರ್ ಇದೆ. ಸೊ ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಎನಿ ಪಾಕಿಸ್ತಾನ್, ಎನಿ LOC ಬಾರ್ಡರ್ ವಾಟ್ ಎವರ್. ಬಟ್ ಕನ್ನಡದ ಹಾಡುಗಳು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸಾಕಷ್ಟು ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದೀವಿ, ಇಲ್ಲ ಅಂತಲ್ಲ. ಯಾವುದೋ ಒಂದು ನಿನ್ನೆ ಮೊನ್ನೆ ಯಾವುದೋ ಸ್ಟೇಟ್ಮೆಂಟ್ ನೋಡಿದ್ರೆ ಅದು ನೋಡೋಕೆ ತುಂಬಾ ಬೇಜಾರಾಯ್ತು ನನಗೆ.
ಒಬ್ಬರು ಕನ್ನಡದ ಹಾಡು ಬಗ್ಗೆ ಮಾತಾಡಿದ್ದು ಅದು ನಿಜವಾಗ್ಲೂ ಅದು ಒಳ್ಳೇದಲ್ಲ, ಗಾಯಕರಿಗೆ ಇದೆಲ್ಲ ಬೇಕಾಗಿಲ್ಲ. ನಮಗೆ ವಿ ಡೋಂಟ್ ರಿಪೇರ್. ಕಲಾವಿದರಿಗೆ ಆ ಥರ ಮಾತುಗಳು ಬರಲೇಬಾರ್ದು, ಅದು ಯಾರೇ ಆಗಿರಲಿ, ಸೋನು ನಿಗಮ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಅದು ನಿಜವಾಗ್ಲೂ ನಿನ್ನೆ ಇವತ್ತು ಸೋಷಿಯಲ್ ಮೀಡಿಯಾಲೆಲ್ಲ ನೋಡಿದ್ರೆ ತುಂಬ ನೋವಾಯ್ತು ನನಗೆ. ಯಾಕಂದ್ರೆ ನಮ್ಮ ಕನ್ನಡದ ತಾಯಿ ಅವ್ರನ್ನ ಎತ್ತಿಡಿದ್ದಾರೆ. ಎಷ್ಟು ಹಾಡುಗಳು ಸೂಪರ್ ಟೂಪರ್ ಇಟ್ಕೊಟ್ಟಿದ್ದಾರೆ ಅಲ್ವಾ ಸರ್? ಬಹಳಷ್ಟು ಹಾಡುಗಳು. ಅದು ಯಾಕೆ ಮಾತಾಡೋದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಮಾತುಗಳು ಬೇಕಾಗಿಲ್ಲ. ಸೊ ನಿಜವಾಗ್ಲೂ ಬಹಳ ಡಿಸ್ಟರ್ಬ್ ಆಗಿದ್ದೀನಿ ಆ ವಿಷಯದಲ್ಲಿ. ನಾನು ಯಾವತ್ತೂ ಕೂಡ ಯಾರು ಕೂಡ ಆ ಥರ ಮಾತಾಡಬಾರ್ದು. ಬಟ್ ಇಲ್ಲಿ ಹೋಲಿಸಿದ್ದಾರೆ ಅವರು, ಬಹಳ ತಪ್ಪಾಗಿದೆ ಅದು. ಸೊ ಅದಕ್ಕೆ ಅವರೇ ಸಮರ್ಥನೆ ಕೊಡಬೇಕಾಗುತ್ತೆ, ಕೊಡ್ತಾರೆ ಕೂಡ, ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇಡೀ ಇಂಡಸ್ಟ್ರಿ ಇವತ್ತು ಎಗ್ನೆಸ್ಟ್ ಮಾತಾಡ್ತಾ ಇದೆ, ಮಾತಾಡ್ಲೇಬೇಕು. ಮತ್ತೆ ಕನ್ನಡ ತಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದು ಕೂಡ ಇದಿಲ್ಲ. ಅದು ಯಾವುದು ಹೋಲಿಸಿದ್ದಾರೆ, ಏನೋ ಹಿಮಾಲಯ ಹೋಲಿಸಿದ್ರೆ ನಾವು ವೆರಿ ಹ್ಯಾಪಿ. ನೋ ರೈಟ್ ಟು ಟಾಕ್ ಲೈಕ್ ದಟ್. ಐ ಆಮ್ ರಿಯಲಿ ವೆರಿ ವೆರಿ ಅನ್ಹ್ಯಾಪಿ ವಿತ್ ದಿಸ್ ಸ್ಟೇಟ್ಮೆಂಟ್. ಮತ್ತೆ ಈ ಹಾಡು ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಜಿ ಅವರು ಅದ್ಭುತವಾಗಿ ಬರ್ತಿದ್ದಾರೆ. ಹಾಡಿರೋರು ಕೈಲಾಶ್ ಕೇಳಲ್ಲ ಕೇಕೆ, ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸಂಗೀತ ರಾಜ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸಂಗೀತ ಹರ್ಷವರ್ಧನ್ ರಾಜ್ ಅವರು ಬಹಳ ತುಂಬಾ ಚೆನ್ನಾಗಿ ಸಂಗೀತ ಮಾಡಿದ್ದಾರೆ. ಮಂಜು ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಅವ್ರು ಇವತ್ತು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ. ನಾನು ಬಂದಿದ್ದಕ್ಕೆ ಸುಧಣ್ಣ ಹೇಳಿದ್ದಾರೆ, ಹೇಳಿದಿರಿ ನಾನು ಬಹಳ ಆತ್ಮೀಯರು. ಸೊ ಯಾಕೆ ಮಂಜಣ್ಣ ಬಂದಿಲ್ಲ ಅಂದ್ರೆ ಇಲ್ಲ ಸ್ವಲ್ಪ ಏನೋ ವಹಿಸಿರಿಲ್ಲ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಅವ್ರ ಧೈರ್ಯಕ್ಕೆ ಮೆಚ್ಕೋಬೇಕು. ಆ ಕಾಲದಲ್ಲಿ ಏನ್ ಮಾಡಿದಾಗ ಇದು ಪಿಕ್ಚರ್ ಏನ್ರಿ, ಇದು ಯಾರು ಕೇಳ್ತಾರ್ರಿ ಈ ಹಾಡು ಅಂತ ಬಹಳ ಜನ ಗಾಂಧಿನಗರದವ್ರೆ ಸರ್ ಮತ್ತೆ ಡಿಸಪಾಯಿಂಟ್ ಮಾಡಿದ್ರು ಅವ್ರಿಗೆ. ಬಟ್ ಆ ಟೈಮಲ್ಲೂ ಕೂಡ ನಾವು 3.5 ಲಕ್ಷ ಅಷ್ಟು ಈ ಪಿಕ್ಚರ್ಗೆ ಲಹರಿ ಸಂಸ್ಥೆ ಕೊಡ್ತು. ಪಿಕ್ಚರು ನಾವು ಅನ್ಕೊಂಡಾಗೆ ಸೂಪರ್ ಡೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಸಾಕಷ್ಟು ಪಿಕ್ಚರ್ ಮಾಡಿದ್ರು ಮಂಜಣ್ಣ. ಬಟ್ ನಿಜವಾಗ್ಲೂ ಅದ್ಭುತವಾದ ವ್ಯಕ್ತಿ ಅವರು. ದುಡ್ಡು ಖರ್ಚು ಮಾಡೋದಕ್ಕಾಗ್ಲಿ, ಒಂದು ಪರಸ್ಪರ ಸ್ಪಂದನೆ, ಸ್ನೇಹಿತರಿಗೆ ಏನೇ ಆಗ್ಲಿ, ಒಂದು ಕಷ್ಟ ಅಂದ್ರೆ ಇಮಿಡಿಯೇಟ್ ಆಗಿ ಮಂಜಣ್ಣ ಅಂತಾರೆ ಎಲ್ಲರೂ. ಅಂತ ವ್ಯಕ್ತಿ ಇವತ್ತು ವೇದಿಕೆಯಲ್ಲಿಲ್ಲ. ಆದಷ್ಟು ಬೇಗ ಅವರು ಆರೋಗ್ಯ ಚೇತರಿಸಿಕೊಳ್ಳಿ. ಈ ಸಿನಿಮಾ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಟೆರರ್ ಈ ಸಿನಿಮಾ ಬಗ್ಗೆ ಮತ್ತು ಇದರ ದೊಡ್ಡ ಜರ್ನಿ ಇದು. 1.5 ವರ್ಷದಿಂದ 2 ವರ್ಷದಿಂದ ಒಂದು ದೊಡ್ಡ ಜರ್ನಿ. ಈ ಜರ್ನಿ ಬಗ್ಗೆ ಇನ್ನೊಮ್ಮೆ ನಿರ್ದೇಶಕರು, ಕಲಾವಿದರು ಎಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಹರ ಹರ ಮಹಾದೇವ್ ಹಾಡು, ನಾನು ಶಿವನ್ ಭಕ್ತ ಅಷ್ಟೇ ಅಲ್ಲಣ್ಣ, ವಿಷ್ಣು ಭಕ್ತ ಕೂಡ. ಹಂಗಾಗಿ ಅದು ನಿಜ. ಹಂಗಾಗಿ ದೇವರುಗಳ ಹಾಡು ಬಹಳಷ್ಟು ಬರೀತಾನೆ ಇರ್ತೀನಿ. ಈ ಹಾಡು ಒಂದು ಸ್ಪೆಷಲ್ ಏನು ಅಂತಂದ್ರೆ, ಸಿನಿಮಾದ ಆರಂಭದಲ್ಲಿ ಇಂಥದ್ದೊಂದು ಹಾಡು ಬೇಕು ಅಂತ ಇರಲಿಲ್ಲ. ಸಿನಿಮಾ ಎಲ್ಲ ರೆಡಿ ಆಗ್ತಾ ಸಿನಿಮಾದ ಮೂಲನೇ ಈ ಹಾಡಿನಲ್ಲಿ ಇರ್ತದೆ. ನೀವು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ ಈ ಹಾಡಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಇಡೀ ಕಥೆ ನಡೆಯುವಂಥದ್ದು ಈ ಹಾಡಿನ ಒಂದು ಪಾಯಿಂಟ್ ಆಫ್ ವ್ಯೂ. ಹಾಗಾಗಿ ಅಲ್ಲಿ ಹಾಡನ್ನು ಡಿಸೈಡ್ ಮಾಡಿ ಕಂಪೋಸ್ ಮಾಡಿ ಆಮೇಲೆ ಎಲ್ಲ ಶೂಟ್ ಮಾಡಿದ್ರು. ಅಂದರೆ ಸಿನಿಮಾ ಕೊನೆ ಹಂತದಲ್ಲಿ ನಾನು ಹೆಚ್ಚು ನನ್ನ ಬಗ್ಗೆ ಏನಿಲ್ಲ ಮಾತಾಡಲಿಕ್ಕೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹರ್ಷವರ್ಧನ್ ರಾಜ್. ಹರ್ಷ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ಸುಮಾರು ವರ್ಷಗಳಿಂದ ಆರ್ಕೆಸ್ಟ್ರಾ ಮತ್ತೆ ಅಲ್ಲಿಂದ ಇವತ್ತು ನಮ್ಮ ವಿಜಯ್ ಪ್ರಕಾಶ್ ಅವರೆಲ್ಲ ಜಗತ್ತಿನ ಯಾವ ಮೂಲೆಗೆ ಕಾನ್ಸರ್ಟ್ಗೆ ಹೋದ್ರು ಕೂಡ ಅವ್ರ ಜೊತೆ ನೀವು ಹರ್ಷನ್ನ ನೋಡ್ಬೋದು ವಿಜುವಲ್ ಆಗಿ. ಸೊ ಕೀಬೋರ್ಡ್ ಪ್ಲೇಯರ್ ಆಗಿ ಅವ್ರ ಜೊತೆ ಇರುವಂತ ಹುಡುಗ. ಇವ್ರ ತಂದೆ ಕೂಡ ಸಂಗೀತಗಾರರು. ಈತ ಕೂಡ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಬೇಕು ಅಂತೇಳಿ ಬಹಳಷ್ಟು ಸಿನಿಮಾ ಈಗಾಗಲೇ ಮಾಡಿದ್ದಾರೆ. ಒಂದಷ್ಟು ಯಶಸ್ಸು ಇದೆ. ಈ ಸಿನಿಮಾ ಇನ್ನೊಂದು ರೀತಿಯ ದೊಡ್ಡ ಯಶಸ್ಸು ತಂದು ಕೊಡುತ್ತೆ ಅಂತ ಭರವಸೆ ಇದೆ. ಯಾಕೆಂದ್ರೆ ಸಿನಿಮಾ ಮತ್ತು ಹಾಡು, ನೀವು ಇನ್ನೊಂದು ಹಾಡು ಬಹುಶಃ ಈಗ ಡೈರೆಕ್ಟ್ರು ರಾವಣ ನೋಡ್ತೀವ ಹಾಡು, ಓಕೆ, ಇನ್ನೊಂದು ಹಾಡು ಕೂಡ ನೋಡ್ಬೋದು. ತುಂಬಾ ಎನರ್ಜೆಟಿಕ್
ಸುಮಾರು ಒಂದು ಹಾಡು ಮಾಡಲಿಕ್ಕೆ 14 ಟ್ಯೂನ್ ಮಾಡಿದ್ದಾರೆ ಸರ್. ಒಂದು ಹಾಡಿಗೆ ಡೈರೆಕ್ಟರ್ 14 ಮಾಡಿಸಿದ್ದಾರೆ, ಇನ್ನೊಂದು ಮಾಡು ಅಂತ. 14 ಮಾಡಾದ್ಮೇಲೆ 14 ನನಗೆ ಕಳ್ಸೋದು ಸರ್, ಯಾವ್ದಾದ್ರು ಒಂದು ಓಕೆ ಮಾಡಿ ಸರ್ ಅಂತ. 14 ಅಷ್ಟು ಅದ್ಭುತವಾಗಿರುತ್ತೆ. ಸರ್ ಏನ್ ಸರ್ ಮಾಡ್ಲಿ ಅಂತ ಹರ್ಷ ಕೇಳಿದಾಗ 13 ಸಿನಿಮಾ ಉಳಿತು ಅಂತ ಎತ್ತಿಟ್ಕೊ ಅಂತ ಹೇಳ್ತಿದ್ದೆ. ಹಂಗೆ ತುಂಬಾ ಟ್ಯೂನ್ಸ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಎರಡನೇದಾಗಿ ರಂಜನ್, ಇದು ಮೊದಲನೇ ಸಿನಿಮಾ. ತುಂಬಾ ಏನು ನುರಿತ ನಿರ್ದೇಶಕರ ಹಾಗೆ ಕೆಲಸ ಮಾಡಿದ್ದಾರೆ. ನಾವು ನಿಮ್ಗೆ ಒಂದಷ್ಟು ಟ್ರೈಲರ್, ಒಂದಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಮತ್ತು ಮೇಕಿಂಗ್ ಬಗ್ಗೆ, ಎಸ್ಪೆಷಲಿ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ ಜನ ಅನ್ನುವ ಭರವಸೆ ನನಗೆ. ಒಳ್ಳೇದಾಗಲಿ ರಂಜನ್. ಇನ್ನು ಬರ್ಡೇ ಬಾಯ್, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಆದಿತ್ಯ ಅವರಿಗೆ. ನಾನಲ್ಲಿ ಫೋನ್ ನೋಡ್ತಾ ಇದ್ದಿದ್ದು ಏನಕ್ಕೆ ಅಂತಂದ್ರೆ, ಲಿರಿಕಲ್ ವಿಡಿಯೋದಲ್ಲಿ ನಮ್ಮಲ್ಲಿ ಒಂದಷ್ಟು ಮಿಸ್ಕನ್ಸೆಪ್ಷನ್, ತಪ್ಪುಗಳು ಎಲ್ಲ ಇದೆ. ಲಿರಿಕಲ್ ವಿಡಿಯೋ ಅಂತ ಪೋಸ್ಟರ್ ಮಾಡ್ತೀವಿ, ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ನಾನು ಈ ಸಿನಿಮಾದ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ಆಮೇಲೆ ಲಿರಿಕಲ್ ಆ ವಿಡಿಯೋದಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ. ನಂದು ಸೆಕೆಂಡ್ ಚರಣ ಆದ್ಮೇಲೆ ನನ್ನ ಹೆಸರು ಬಂತಿಲ್ಲಿ, ಅದೇನು ತೊಂದರೆ ಇಲ್ಲ. ಕನ್ನಡದ ಮೊದಲ ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರು, ಲಿರಿಕ್ ರೈಟರ್ ಹೆಸರು ಹಾಕಿರ್ಲಿಲ್ವಂತೆ ಇವತ್ತಿಗೂ ಕೂಡ. ಅಂದ್ರೆ ಲಿರಿಸಿಸ್ಟ್ ಅಂಡ್ ಕಂಪೋಸರ್ ಮೋಸ್ಟ್ ನೆಗ್ಲೆಕ್ಟೆಡ್ ಏನದು ಟೆಕ್ನಿಷಿಯನ್ಸ್ ಅಂತ. ಸೊ ಹಿಂಗಿರುತ್ತೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಆದಿತ್ಯ ಮಾತು ಶುರು ಮಾಡಿದ್ದಾರೆ, ಇನ್ನು ಲಿಸ್ಟ್ ದೊಡ್ಡದಿದೆ, ನನ್ನ ಹೆಸರು ಯಾವಲ್ಲೋ ಕೊನೆಯಲ್ಲಿ ಬರುತ್ತೆ ಅಂತ ನಾನು ಆರಾಮಾಗಿದ್ದೆ. 3ನೇ ಹೆಸರು ನಾನು ತಗೊಂಡ್ರಿ. ಹಂಗಾಗಿ ಬಹಳ ಸಂತೋಷ. ಆದಿತ್ಯ ಅವರು ಹಿಂಗೇನು ನಾನೇನು ಹೊಸದಾಗಿ ಹೇಳಬೇಕಿಲ್ಲ, ತುಂಬ ಭರವಸೆಯ ಪಾತ್ರಗಳು. ನಿಮ್ಮ ಡೆಡ್ಲಿ ಸೋ ಆಗಲಿ, ನನ್ನ ಅಂಬಿ ಆಗಲಿ, ಬೇರೆ ಬೇರೆ ಸಿನಿಮಾಗಳ ಮೂಲಕ ಅವರ ಎದೆಗಾರಿಕೆ ಆಗಲಿ, ಅವೆಲ್ಲ ಮೈಲ್ ಸ್ಟೋನ್ ಆಗುವಂಥ ಸಿನಿಮಾ, ಎದೆಗಾರಿಕೆ ಇಂಥ ಸಿನಿಮಾನೆಲ್ಲ ಮಾಡಿದ್ದಾರೆ. ಅವ್ರಿಗೆ ಮತ್ತೊಂದು ಈ ಥರದ ಅವರ ಅಭಿನಯಕ್ಕೆ ಮೈಲ್ ಸ್ಟೋನ್ ಆಗುವಂಥ ಸಿನಿಮಾ ಆಗುತ್ತೆ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಎಲ್ಲರ ಬಗ್ಗೆನೂ ಮಾತಾಡ್ತಾ ಹೋಗ್ಬೇಕು. ನಮ್ಮ ಕೋಟೆಯವರು ಇಂದ ಇದ್ದಾರೆ, ಬಹುಶಃ ಅಲ್ಲಿಂದ ಇದ್ದಾರೆ, ಅಲ್ಲಿಂದ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಗಟ್ಟಿ ಪಾತ್ರಗಳು ಸಿಗಬೇಕು ಅಂತ ನಾನು ಅವ್ರು ನೋಡಿದಾಗೆಲ್ಲ ಅನ್ಸುತ್ತೆ ನನಗೆ. ಇನ್ನಷ್ಟು ಬೇರೆ ಗಟ್ಟಿ ಪಾತ್ರಗಳು ಸಿಗ್ಬೇಕು ಅಂತ. ಒಳ್ಳೇದಾಗ್ಲಿ. ಇನ್ನ ಧರ್ಮ ನನ್ನ ಆತ್ಮೀಯ ಮಿತ್ರ. ಬಹಳಷ್ಟು ವರ್ಷ ನನ್ನ ಮೊದಲ ನಲ್ಲ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ಮಾಡಿದ್ರು. ತುಂಬ ಆತ್ಮೀಯ ಮಿತ್ರ. ನಾನೇ ಅಂದರೆ ಯಾವಾಗಲೂ ಅಷ್ಟೇ, ತುಂಬ ಜನಕ್ಕೆ ಆ ರೀತಿಯ ಗುಣ ಇರುತ್ತೆ. ನನಗೆ ಆದಿತ್ಯ ಅವ್ರು ಹೇಳಿದಾಗ ಅನಿಸ್ತು, ಅದೇ ಕರೆಕ್ಟ್ ಅಂತ. ಇದೊಂದು ಕತೆ ಕೇಳು, ಇದು ಆದಿತ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಇಂಥವ್ರು ಮಾಡಿದ್ರೆ, ಆ ಥರದೊಂದು ಮನೋಭಾವ ಇರುವಂಥ ಗೆಳೆಯ. ಒಳ್ಳೇದಾಗಲಿ. ಆ್ಯಂಡ್ ಈಗ ತಾನೇ ಮಾತಾಡ್ತಿದ್ವಿ, ನಾನು ಶರತ್ ಹಿತಾಶು ಅವರ ಜೊತೆ ಮಾತಾಡ್ತಾ ಅವರ ನಾಟಕ ನೋಡಿದವನು ನಾನು. ಇಲ್ಲಿ ಗುರುನಾನಕ್ ಮಂದಿರದಲ್ಲಿ ಅಂಜುಮಲ್ಲಿಗೆ ನಾಟಕ ಮಾಡಿದ್ರು. ನಾನು ಒಂದಷ್ಟು ರಂಗಭೂಮಿಲಿ ಡಿಪ್ಲೊಮಾ ಮಾಡ್ತಿದ್ದೆ. ಆಗ್ಲಿಂದಲೂ ಗೊತ್ತು. ಅವರು ಕೂಡ ಕನ್ನಡದ ಪತಾಕೆಯನ್ನ ದೇಶಾದ್ಯಂತ ಹಾರಿಸ್ತಾ ಇರೋವಂಥವ್ರು. ಮತ್ತು ನೆಕ್ಸ್ಟು ಇಲ್ಲಿ ಕಿಟ್ಟಿ ಎಲ್ಲೋದ್ರು, ಕಿಟ್ಟಪ್ಪ ಒಬ್ಬ ನಾಯಕ ನಟರಾಗಿ ಕೂಡ ಇನ್ನೊಂದು ಸಿನಿಮಾದಲ್ಲಿ ಒಂದು ಆಪೋಸಿಷನ್ ಪಾತ್ರ, ನಮ್ಮ ಹಿಂದಿನ ವೀರಂ ಸಿನಿಮಾ ಆಗಲಿ, ಬಹಳಷ್ಟು ಸಿನಿಮಾಗಳು ಆಪೋಸಿಷನ್ ಪಾತ್ರ ಮಾಡುವಂಥ ಪಾತ್ರ ಮುಖ್ಯ ಅಂತೇಳಿ ಅಭಿನಯಿಸುವಂಥ ಕಲಾವಿದ. ಇನ್ನು ನಮ್ಮ ವೇಲು ಸರ್, ಲಹರಿ ಸಂಸ್ಥೆ ಬಗ್ಗೆ ನಾನೇನು ಹೇಳಕ್ಕೇನಿಲ್ಲ. ಕನ್ನಡದ ಹಾಡುಗಳು ಜಗತ್ತಿನಾದ್ಯಂತ ತಲುಪಲಿಕ್ಕೆ ನಾವು ಕ್ಯಾಸೆಟ್ಟಿಂದ ನೋಡಿದವರು. ಆ ಕ್ಯಾಸೆಟ್ಟಿಂದ ಲಹರಿ ಕ್ಯಾಸೆಟ್ ಅಂದರೆ ಅದೇನೋ ಒಂದು ಖುಷಿ. ರೆಕಾರ್ಡ್ ನಾನು ಲಹರಿ ಸಂಸ್ಥೆಗೆ ನಮ್ದೊಂದಷ್ಟು ಹಾಡುಗಳ ಲಿಸ್ಟ್ ಇದೆ.
ಅವ್ರು ಯಾವಾಗಲೂ ಒಂದ್ಸಲ ಫೋನ್ ಮಾಡ್ತಾರೆ, ಅಣ್ಣ ಇದೊಂದು ಇದು ಬರಿಬೇಕು ಅದು ಇದು ಅಂತ. ಅದು ಹೇಳಿದ ತಕ್ಷಣ ಎಸ್ ಅಂತೀನಿ, ಕೆಲಸ ಆಗೋಗ್ಬಿಡುತ್ತೆ. ಮತ್ತು ಈ MRT ಸಂಸ್ಥೆ ವಿಶೇಷವಾಗಿ ಏನಿದೆ, ಅದು ಆರಂಭದ ದಿವಸಗಳಲ್ಲಿ ಈಗ ಒಂದು 2-3 ವರ್ಷದಿಂದ ಆಫ್ಟರ್ ಕೋವಿಡ್ ಇಂದ ಮುಂದೆ ಆರಂಭದಲ್ಲಿ ಏನು ಮಿಲಿಯನ್ಸ್ ವ್ಯೂಸ್ ಆಯಿತೋ ಅವೆಲ್ಲ ನಾವು ಕೆಲಸ ಮಾಡಿದ ಹಾಡುಗಳೇ MRT ಮ್ಯೂಸಿಕಲ್ಲಿ. ಅಂಡ್ ಕುಮಾರ್ ಬಂಗಾರಪ್ಪ ಸರ್, ಅವ್ರ ಬಗ್ಗೆ ಭಾಳ ಸಂತೋಷ ಆಗುತ್ತೆ. ಅವ್ರ ಮಾತುಗಳು, ಅವರ ರಾಜಕಾರಣದಲ್ಲಿ ಅವ್ರು ಮಾತಾಡುವ ಮಾತುಗಳು ಮತ್ತು ವಸ್ತುನಿಷ್ಠವಾದ ಮಾತುಗಳು, ಆ ಮಾತುಗಳು ನನಗೆ ಭಾಳ ಇಷ್ಟ ಆಗುತ್ತೆ. ಆ ಲೆಕ್ಕದಲ್ಲಿ ನಾನು ಅವ್ರ ಫ್ಯಾನ್, ಕುಮಾರ್ ಬಂಗಾರಪ್ಪ ಅವ್ರ ಫ್ಯಾನ್ ನಾನು. ರವಿ ಸರ್, ನಿನ್ನ ಅನುಪಸ್ಥಿತಿಯಲ್ಲಿ ನಿನ್ನ ಬಗ್ಗೆ ಹೇಳ್ಬೇಕಾಗಿದ್ದಪ್ಪ. ಸಿನಿಮಾ ಮೇಲೆ ಅವ್ರಿಗಿರುವಂಥ ಪ್ರೀತಿಯನ್ನು ತೋರಿಸುತ್ತೆ. ಈ ಸಿನಿಮಾ ಭಾಳಷ್ಟು ನೋಡಿದ್ದಾರೆ, ಅದು ಈ ಸಿನಿಮಾ ಬಗ್ಗೆ ಚರ್ಚೆಗಳಾಗಿದೆ. ಅವರು ಅಷ್ಟು ದೂರದಿಂದ ಬಂದು ಇಂಥ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೂ ಅಪ್ರಿಷಿಯೇಟಿವ್ ಸರ್, ಖಂಡಿತ ಭಾಳ ಸಂತೋಷ. ಪ್ರಕಾಶನ ಸುಧಾ ಅವರು ಆತ್ಮೀಯ ಮಿತ್ರರು ನಮ್ಮ ಮಂಜಣ್ಣಿಗೆ. ರವಿ ಸರ್, ಎಲ್ಲರ ಬಗ್ಗೆ ಒಂದೊಂದು ಮಾತಾಡ್ಬಿಟ್ಟೆ ಅಷ್ಟೇ. ರವಿ ಸರ್ ಆಗ್ಲಿ, ಅಂದ್ರೆ ಕಲಾವಿದರು ಒಳ್ಳೇದಾಗ್ಲಿ. ಟೈಮ್ ಆಗುತ್ತೆ ಯಾರಿಗೆ ಆಯ್ತು, ನಾನು ಜಾಸ್ತಿ ಮಾತಾಡೋದಿಲ್ಲ, ಎಲ್ಲೂ ಮಾತಾಡೋಲ್ಲಪ್ಪ ಜಾಸ್ತಿ. ಅದೇನೋ ಇಷ್ಟೊಂದು ಜನ ಕೂರ್ಸಿದ್ದಕ್ಕೆ ಯಾರ ಬಗ್ಗೆ ಏನಾದ್ರು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಮಾತಾಡಿದೆ ಅಷ್ಟೇ. ಪಹಲ್ಗಾಮ್ ಬಗ್ಗೆ ಮಾತಾಡಿದ್ದು ನಾನು ಕೂಡ ಸೋನು ನಿಗಮ್ ಅವರ ಆ ತಿಕ್ಕಲುತನವನ್ನ ಖಂಡಿಸ್ತೀನಿ. ಅದು ತಿಕ್ಕಲುತನ. ಅವ್ರು ಎಂಥ ಮಹಾನ್ ಗಾಯಕರಾಗಿದ್ರು ಕೂಡ, ಇರಿಟೇಟ್ ಆಗಿದ್ರು ಕೂಡ, ಅವ್ರಿಗೆ ನಾನು ಈ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಡೈರೆಕ್ಟರ್ ರಂಜನ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಏನಕ್ಕಂದರೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳಿತ್ತು, ಬಟ್ ಆದರೂ ನನ್ನಲ್ಲೊಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಾಗೇಂದ್ರ ಪ್ರಸಾದ್ ಸರ್, ಯೂಶಲಿ ನಾನೊಂದು ಸುಮಾರಷ್ಟು ಸಿನಿಮಾಗಳು ಮಾಡಿದ್ದೀನಿ. ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ಕರೆಕ್ಟಾಗಿ ನನಗೆ ಆ ಭಗವಂತನಿಂದ ಒಂದು ಆಶೀರ್ವಾದ ಸಿಕ್ತು. ನನಗೆ ಟೆರರ್ ಸಿನಿಮಾ ಸಿಕ್ತು. ಸೊ ಟೈಟಲ್ ಸಾಂಗ್ ನಾವು ಕಂಪೋಸ್ ಮಾಡಿದಾಗ ಲಿರಿಕ್ಸ್ ಎಲ್ಲ ನಾವೆಲ್ಲ ಆಮೇಲೆ ನಾವು ಸಾಂಗ್ ಎಲ್ಲ ಕಳಿಸ್ತೀವಿ. ಅದಕ್ಕೆ ಟೆರರ್ ಆಗೇ ಲಿರಿಕ್ಸ್ ಬರ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫಸ್ಟ್ ಸಾಂಗ್, ಟೈಟಲ್ ಸಾಂಗ್. ಆಮೇಲೆ ಎಲ್ಲ ಹಾಡುಗಳು, ಒಂದು ಪ್ಯಾಥೋ ಎಮೋಷ್ನಲ್ ಸಾಂಗ್ ಇದೆ, ಮತ್ತು ಇನ್ನೊಂದು ಶಿವನ್ ಸಾಂಗ್ ಇವಾಗೆಲ್ಲ ನೋಡಿದ್ರಿ, ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ಮತ್ತು ಇನ್ನೊಂದು ಐಟಮ್ ಸಾಂಗ್ ಇದೆ, ಮಮತಾ ಶರ್ಮಾ ಅವ್ರು ಹಾಡಿರೋ ಎಲ್ಲ ಐಟಮ್ ಸಾಂಗ್ಸ್ ನಂಬರ್ಸ್ 50 ನಂಬರ್ಸ್ ಎಲ್ಲ ಬ್ಲಾಕ್ ಬಸ್ಟರ್ ಇಟ್ಟು, ಇದು ಕೂಡ ಡೆಫಿನೆಟ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರೊಡಕ್ಷನ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಮಂಜಣ್ಣ, ರವಿ ಸರ್ ಆ್ಯಂಡ್ ಪ್ರಕಾಶ್ ಅಣ್ಣ, ಮತ್ತು ಕೊನೆಯದಾಗಿ ಲಹರಿ ಸರ್, ವೇಲು ಸರ್. ನನ್ನ ಮೊದಲನೇ ಸಿನಿಮಾ ನಿಮ್ಮ ಸಂಸ್ಥೆಯಲ್ಲಿ ಬರ್ತಾ ಇರೋದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇದು ಎಲ್ಲ ಸಾಂಗ್ಸ್ ಬ್ಲಾಕ್ ಬಸ್ಟರ್ ಹಿಟ್ ಆಗಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅತಿ ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ ಹರಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಪಾತ್ರ ಇದೆ, ಇದ್ರದ್ದು ಮಾಡ್ತಾರೆ ಕೇಳಿ ಅಂತ ಹೇಳ್ಬಿಟ್ಟು ಕಡೆಗೆ ರಂಜನ್ ಅವರು ಮತ್ತು ನಮ್ಮ ಮಂಜಣ್ಣವರು ಫೋನ್ ಮಾಡಿದರು. ಮಾಡಿ ಆದಮೇಲೆ ಸರಿ ಅಂತ ಹೇಳ್ಬಿಟ್ಟು ಭಾಳ ವರ್ಷಗಳ ಮೇಲೆ ಒಬ್ರು ಕರೀತಾರಲ್ಲ ಅನ್ನೋದೇ ಒಂದು ಸಂತೋಷ ಆಯ್ತು. ಫಿಲಮ್ನ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ನೋಡೋರು ಬೇಕಲ್ಲ, ಈಗ ಮಾಡೋರು ಬೇಕಲ್ಲ. ಹಾಗಾಗಿ ಒಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ ಅನ್ನದಾತರು ಅಂತ ಹೇಳಿ ಏನು ಪ್ರೊಡ್ಯೂಸರ್ ಇದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಿರ್ದೇಶಕರಿಗೂ ಮತ್ತೆಲ್ಲ ತಂಡದವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಾವಿದರುಗಳ ತಂಡ, ಎಲ್ಲ ದೇವರಾಜ್ ಅವರು ಇರ್ಬೋದು, ಶಶಿಕುಮಾರ್ ಅವರು, ಆ ಕಾಲದ ಕಲಾವಿದರುಗಳನ್ನೆಲ್ಲ ಕರೆಸಿ ಒಂದು ಚಿತ್ರದಲ್ಲಿ ಇವರೆಲ್ಲರೂ ಕೂಡ ಇರಬೇಕು ಅನ್ನೋದು ಒಂದು ಭಾವನೆ ಇಟ್ಕೊಂಡು ಅದನ್ನು ಎಲ್ಲರನ್ನೂ ಕೂಡ ಜೊತೆಗೆ ಸೇರಿಸಿ ನಮ್ಮ ಸಾಹಿತಿಗಳು, ಬರಹಗಾರರು, ಸ್ಕ್ರೀನ್ ಪ್ಲೇ ಮಾಡೋರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬರ್ತಿದ್ದ ತಾವು ಆದಿತ್ಯ ಅವರು ಇದಕ್ಕೆ ಇದ್ದುಬಿಟ್ಟು ಜೊತೆಗೆ ಇದ್ದುಬಿಟ್ಟು ಎಲ್ಲರೂ ಇಲ್ಲ ಇಂಥವ್ರು ಎಲ್ಲರೂ ಕೂಡ ನನ್ನ ಚಿತ್ರದಲ್ಲಿ ಇರಬೇಕು ಅಂತೇಳಿ ಆಸೆ ಪಟ್ಟಿದ್ದಕ್ಕೂ ಕೂಡ ಅವ್ರಿಗೂ ಕೂಡ ನಮ್ಮ ಎಲ್ಲ ಆ ಕಾಲದ ನಮ್ಮ ಎಲ್ಲ ಕಲಾವಿದರು ಪರವಾಗಿ ತಮಗೆ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಹಾಗಾಗಿ ಈ ನನ್ನ ಚಿತ್ರ ಅಂತಲೇ ನಾನು ಹೇಳ್ಕೊಂಡಷ್ಟು ಹೆಮ್ಮೆ ಆಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ
ನಮ್ಮ ಲಹರಿ ವೇಲು ಅವರು ಭಾಳಷ್ಟು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ 40 ಅಶ್ವಮೇಧ ಸಾಂಗ್ ಅವರ ಸಂಸ್ಥೆ ಮೇಲೆ ಅವತ್ತು ಬಂದಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಾಗದಲ್ಲಿ ರಾಜ್ಕುಮಾರ್ ಅವರು ರೆಕಾರ್ಡ್ ಮಾಡಿದ್ದು ಸಾಂಗ್ ಇದೇ ಜಾಗದಲ್ಲಿ, ಇದೇ ಸ್ಟುಡಿಯೋದಲ್ಲಿ, ಇಲ್ಲೇ ಹಾಡಿದ್ದು. ಬೆಳಗ್ಗೆ 7 ಗಂಟೆಗೆ ಬಂದು ಅದು ಟೆರರ್ ಥರನೇ ನಮ್ಮ ಅಶ್ವಮೇಧ ಚಿತ್ರದ ಹಾಡುಗಳ ಥರನೇ ನಮ್ಮ ಹರ್ಷವರ್ಧನ್ ಅವರು ನನ್ನ ಮಗನ ಒಂದು ಶಾರ್ಟ್ ಫಿಲ್ಮ್ಗೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಒಂದು ಅದಕ್ಕೆ ಭಾಳಷ್ಟು ಅವಾರ್ಡ್ಗಳು ಎಲ್ಲ ತಗೊಂಡಿದ್ದಾರೆ. ಸುಮ್ಮನೆ ಒಂದು ಇರಲಿ ಅಂತ ಹೇಳಿ ಎಲ್ಲರೂ ಸೇರಿ ಸ್ನೇಹಿತರೆಲ್ಲ ಸೇರಿ ಅದಕ್ಕೆ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿ, ಅದಕ್ಕೂ ಕೂಡ ನನ್ನ ಶುಭಾಶಯಗಳು ತಮಗೆ. ಆಲ್ ದ ಬೆಸ್ಟ್ ಟು ಯು. ಮತ್ತು ಈ ಚಾಮುಂಡೇಶ್ವರಿ ಸ್ಟುಡಿಯೋ ಏನಿದೆ ಇದು ನನ್ನ ಸ್ಕೂಲ್. ಇದು ನಮಗೆ ಇಲ್ಲಿ ಬರಬೇಕು ಅಂದರೆ ನಮ್ಮ ತವ್ರ ಮನೆಗೆ ಬಂದಂಗೆ, ನಮ್ಮ ವಿದ್ಯಾ ಸಂಸ್ಥೆಗೆ ಬಂದಂಗೆ. ಇಲ್ಲೆಲ್ಲ ಬೆಂಚ್ ಮೇಲೆ ಮಲ್ಲಿಗೆ ಒಂದೊಂದು ಇಷ್ಟಿಷ್ಟೇ ನಿಂತ್ಕೊಂಡು ಇಲ್ಲಿ ಬರೋದೇ ಒಂದು ಸಂತೋಷ. ಇವತ್ತು ಅಂಥ ಜಾಗದಲ್ಲಿ ಯಶಸ್ಸಿನ ಕಥೆಗಳು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಬಹಳಷ್ಟುಗಳು ಇದ್ದಾವೆ. ಆ ಸಾಲಿಗೆ ಟೆರರ್ ಚಿತ್ರ ಸೇರುತ್ತೆ ಅಂತಕ್ಕಂಥ ವಿಶ್ವಾಸನೂ ಕೂಡ ನಮಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೆರರ್ ಟೀಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮೀ. ಒಂದು ಕ್ಯಾರೆಕ್ಟರ್ದಾಗ ಇಟ್ಟು ನೀನು ಮಾಡ್ತೀಯಾ ಅಂತ ಕೇಳಿದ್ರು. ಏನೋ ಕೇಳ್ತೀಯ, ನೀ ಹೇಳಬೇಕು, ನಾವು ಮಾಡ್ತೀವಿ ಅಂತ. ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಒಂದು 14 ದಿನ. ರಂಜನ್ ಒಂದೊಂದು ಶಾರ್ಟು ನೀನು ತಂದಿದ್ದು ನನಗಿವತ್ತು ಕಣ್ಣು ಕಟ್ಟಂಗಿದೆ. ಗುಡ್ ಲಕ್ ಟು ಯು. ಯು ಆರ್ ಎ ವಂಡರ್ಫುಲ್ ಮೇಕರ್. ಗಾಡ್ ಬ್ಲೆಸ್ ಯು. ಆ ಮೂಲೆಯಿಂದ ರಂಗಣ್ಣ, ಕನ್ನಡವೇ ಸತ್ಯ, ನಮ್ಮ ಅವನು ಸತ್ಯ, ನೀವು ಸತ್ಯ. ಅವನು ಸತ್ಯ, ಕೋಟೆ, ಧರ್ಮ ಅಣ್ಣ, ಆದಿ, ವೇಲು ಅಣ್ಣನ ನಮ್ದು ಒಂಥರ ಈ ದಾಯಾದಿ ಮಕ್ಕಳು ಕಲಹ ಥರ ಇದ್ದೇ ಇರುತ್ತೆ. ಯಾವಾಗ ಜಗಳ ಆಡ್ಕೊತಿರ್ತೀವಿ, ಮಾತಾಡ್ತಾ ಇರ್ತೀವಿ, ಕಿರಿಕ್ ಮಾಡ್ತಾ ಇರ್ತೀವಿ. ಐ ಲವ್ ಯು. ಕುಮಾರ್ ಸರ್, ಅವರು ನೆನಪಿಲ್ಲ ಬಹುಶಃ, ನವತಾರ ಸಿನಿಮಾ ನಾನು ಆಕ್ಟ್ ಮಾಡಿದ್ದೆ. ಜಯನಗರದಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಲ್ಲ, ಅದ್ರಲ್ಲಿ ನಾನೊಬ್ಬ ಹುಡುಗ, ನಂಜುಂಡೇಗೌಡರು. ರವಿ ಸರ್, ನಾನು ಹಿರಿಯ ರವಿ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂಡ್ ಯುವರ್ ಕೈಂಡ್ನೆಸ್. ಮಂಜಣ್ಣ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಆ ಪ್ರೀತಿ ಹಾಗೆ ಇರಲಿ. ಪ್ರಕಾಶ್ ಅಣ್ಣ, ನಿಮ್ಮನ್ನು ಊಟ ಮಾಡಿದ್ದೀವಿ, ಥ್ಯಾಂಕ್ ಯು. ಶೂಟಿಂಗು ಮಾಡಿದ್ವಿ, ಅವ್ರ ಜಾಗದಲ್ಲಿ ಶೂಟಿಂಗು ಮಾಡಿದ್ದೀವಿ. ಡಾಕ್ಟ್ರೇ, ನಿಮ್ಮ ಲೇಖನಿ ಅದ್ಭುತ, ನಿಮ್ಮತನ ಅತ್ಯದ್ಭುತ. ರವಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಹರ್ಷ, ಇವತ್ತಿನ ಸ್ಟಾರ್ ಹರ್ಷ, ಸೂಪರ್ ಸ್ಟಾರ್. ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಜವಾಗಿರೋನು ಯಾರೋ ಬೇಕಿತ್ತು ಅಂತ ಎಲ್ಲರೂ ಹುಡುಕ್ತಿದ್ವಲ್ಲ, ಅಲ್ಲೆಲ್ಲ ಹುಡ್ಕೋದು ಬೇಡ, ನೀ ಇಲ್ಲೇ ಇದೆಯಾ. ಗುಡ್ ಲಕ್ ಟು ಯು. ಒಳ್ಳೇದಾಗಲಿ. ನಿನ್ನ ಈ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿ ಆಗಲಿ. ಇದೇ ಮಸಾಲೆ ಇನ್ನು ಎಕ್ಸ್ಟ್ರಾ, ಈಗೆಲ್ಲ ಮಸಾಲೆ ಕೇಳ್ತಾವ್ ಕಣೋ, ಕೊಡು ಇನ್ನೂ ಎಕ್ಸ್ಟ್ರಾ ಮಸಾಲೆ ಕೊಟ್ಟು ಕೆಡ ಬಿಡ್ಬೇಕು. ಸುಧಣ್ಣ, ಥ್ಯಾಂಕ್ ಯು ವೆರಿ ಮಚ್. ಹಾಡು ಒಂದು ಬಿಡುಗಡೆ ಮಾಡಿದ್ವಿ, ಶಿವನ ಗೀತೆ. ಇದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಹತ್ರ ಆಗುವಂಥ ಹಾಡದು. ನೀವೆಲ್ಲರೂ ಕೇಳಿ. ಮಂಜು ಇವತ್ತು ಬರೋಕ್ಕಾಗಿಲ್ಲ ಪಾಪ, ಮಂಜಣ್ಣ ಅವ್ರು ಬರಬೇಕಿತ್ತು. ಮುಂದಿನ ಪ್ರೆಸ್ ಮೀಟಲ್ಲಿ ಮಂಜಣ್ಣ ಇರ್ತಾರೆ ಒಟ್ಟಿಗೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡೋಣ. ಈ ಸಿನಿಮಾದ ಸಕ್ಸಸ್ನ ಎಲ್ಲರೂ ಒಟ್ಟಿಗೆ ಕೂತು ಸಂಭ್ರಮಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಈ ಚಿತ್ರದಲ್ಲಿ ತೊಡಗಿಸ್ಕೊಂಡಿರುವಂಥ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ಇವತ್ತು ನಾನು ಆಗಲೇ ಹೇಳಿದೆ, ಆಡಿಯೋ ಲಾಂಚಲ್ಲಿ ಕಲಾವಿದರಿಗೆ ಏನು ಕೆಲಸ ಅಂತ. ಆದರೂ ಕೂಡ ನನಗೆ ಪ್ರೀತಿಯಿಂದ ಕಿಟ್ಟಪ್ಪ ಅವರು, ನಮ್ಮ ನಿರ್ದೇಶಕರಾದ ರಂಜನ್ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಬಂದಿದ್ದಾಯಿತು. ಖುಷಿ ಆಯಿತು. 2 ಹಾಡುಗಳು ಅದ್ಭುತವಾಗಿದ್ದಾವೆ. ಮೊದಲನೇದು ರಾವಣ ಹಾಡು, ಮತ್ತು ಇವತ್ತಿಂದು ಈ ಹಾಡನ್ನು ನಾವು ನೋಡಿದ್ವಿ, ಭಾಳ ಖುಷಿ ಆಯಿತು. ಹರ್ಷವರ್ಧನ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಒಳ್ಳೆ ಕಾಂಪೋಸಿಷನ್ಸ್ ಕೊಟ್ಟಿದ್ದೀರಿ. ಇನ್ನೂ ಒಳ್ಳೊಳ್ಳೆ ಕಾಂಪೋಸಿಷನ್ಸ್ ನಿಮ್ಮ ಕಡೆಯಿಂದ ಕನ್ನಡ ಚಿತ್ರಗಳಿಗೆ ಬರಲಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ಆಮೇಲೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಹೇಳಬೇಕು, ಯಾಕಂದ್ರೆ ಇದು ಅವ್ರ ಕಾರ್ಯಕ್ರಮ. ನಾಗೇಂದ್ರ ಪ್ರಸಾದ್ ಅವರು, ನಾನು ಎಲ್ಲ ಅವರು ಆಗಲೇ ಹೇಳಿದ ಹಾಗೆ ನಾನು ರಿಹರ್ಸಲ್ಸ್ ಮಾಡಿಸ್ತಿದ್ದಂಥ, ನಾನು ನಿರ್ದೇಶನ ಮಾಡ್ತಿದ್ದಂಥ ನಾಟಕದ ಸಮಯದಲ್ಲಿ ಅವರು ಡಿಪ್ಲೊಮಾ ಕೋರ್ಸ್ ಏನೋ ಮಾಡ್ತಿದ್ರು ಅಂತ. ಅದು ಅವ್ರ ಅಬ್ಸರ್ವೇಷನ್, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವ್ರು ಈಗ ಹೇಳಿದಾಗಲೇ ನನಗೆ ಅದು ಗೊತ್ತಾಗಿದ್ದು.
ಆದ್ರೆ ಬೆಳೆಯೋ ಹಂತದಲ್ಲಿ ನಾನು ಅವರು ಕೆ ರಾಘವೇಂದ್ರ ರಾವ್ ಅವರ ಒಂದು ಸೀರಿಯಲ್ ನಲ್ಲಿ ತೊಡಗಿಸ್ಕೊಂಡಿದ್ವಿ. ಅದಕ್ಕೆ ಅವರು ಸಾಹಿತ್ಯ ಬರಿತಾ ಇದ್ರು, ನಾನು ಆಕ್ಟ್ ಮಾಡ್ತಿದ್ದೆ. ಇಬ್ರು ಹೈದರಾಬಾದಲ್ಲಿ ಕೆ ರಾಘವೇಂದ್ರ ಅವರ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೋತಾ ಇದ್ವಿ. ಸೊ ಆ ದಿವಸಗಳು ನೆನಪಿಗೆ ಬರ್ತವೆ. ಆಮೇಲೆ ಅವ್ರ ಬಗ್ಗೆ ಇನ್ನೊಂದು ಮಾತು ಅಂತಂದ್ರೆ, ನಮಗೆ ಚಿ ಉದಯಶಂಕರ್ ಸರ್ ಅವರು ಎಲ್ಲೂ ನಮಗೆ ಏನೋ ಮರೆಯೋಕ್ ಸಾಧ್ಯ ಆಗಿಲ್ಲ ಅಂತ ಅನ್ಸ್ತದೆ. ಯಾಕಂದ್ರೆ ಆ ಜಾಗವನ್ನ ಅದ್ಭುತವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ತುಂಬಿದ್ದಾರೆ. ಅವರ ಪ್ರತಿ ಗೀತೆಗಳನ್ನ ಕೇಳಿದಾಗ ಎಂತೆಂಥ ಅದ್ಭುತವಾದ ಸಾಹಿತ್ಯವನ್ನ ನಮ್ಮ ಚಿತ್ರಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ನಾನು ಅದನ್ನ ಬಹಳ ಆಸ್ವಾದಿಸಿದವರು. ಸೊ ಒಂದು ಹ್ಯಾಪಿ ಬರ್ಡೇ ಟು ಆದಿ ಸರ್ ಇನ್ ಅಡ್ವಾನ್ಸ್. ಆಲ್ ದಿ ಬೆಸ್ಟ್ ಸರ್. ಆದಿ ಸರ್ ಜೊತೆಲಿ ಐ ಥಿಂಕ್ 4ನೇ ಸಿನಿಮಾನೋ ಏನೋ, ಅದರಲ್ಲಿ ಒಂದು ಬರಲಿಲ್ಲ, ರೆಬೆಲ್ ಬರಲಿಲ್ಲ, ಇನ್ನ ರೆಬೆಲ್ ಬಂತಲ್ಲ, ರಾಸ್ಕಲ್ ಅಂತ ಇನ್ನೊಂದು ಸಿನಿಮಾ, ಅದು ಬರಲಿಲ್ಲ. ಎದೆಗಾರಿಕೆ, ಆಮೇಲೆ ಇನ್ನೊಂದು ಸರ್ ಎದೆಗಾರಿಕೆ ಮತ್ತೆ ಈ ಸಿನಿಮಾ ರೆಬೆಲ್ 3 ಬಂದಿದೆ, ಒಂದು ಬರಲಿಲ್ಲ ರಾಸ್ಕಲ್ ಅನ್ನೋದು. ಅದ್ಭುತವಾದ ಏನಂತಂದ್ರೆ, ನಮ್ಮ ಮಂಜಣ್ಣ ಅವ್ರ ಸಿನಿಮಾದಲ್ಲಿ, ಸಿಲ್ಕ್ ಮಂಜಣ್ಣ ಅವ್ರ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬಹಳ ಖುಷಿ ಪಟ್ಟಿದ್ದೆ ಹೆಚ್ಚು. ಎಲ್ಲ ಸ್ನೇಹಿತರುಗಳೇ ಹಳೆ ಪರಿಚಯ. ಕಿಟ್ಟಪ್ಪ ಅವ್ರ ಆದಿಯಾಗಿ, ಆದಿ ಸರ್ ಆದಿಯಾಗಿ, ನಮ್ಮ ಧರ್ಮ, ಆಮೇಲೆ ಕೋಟೆ ಪ್ರಭಾಕರ್ ಸರ್ ಅವರು, ಶೋಭಿ ಅವರು, ಎಲ್ಲರೂ ನಾವು ಅವ್ರಿಗೆ ಉಚ್ಚಾರ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಮಂಜಣ್ಣ ಅವರು. ಯಾವಾಗ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ವಿ ಅನ್ನೋದೇ ನನಗೆ ಮರ್ತೋಗಿದೆ. ಅಷ್ಟರ ಮಟ್ಟಿಗೆ ಅವರ ಎಲ್ಲ, ಈಗ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಾಗೆ ಗುಂಡೋಪಚಾರ ಚೆನ್ನಾಗೇ ಇರೋದು, ಚೆನ್ನಾಗಿ ನೋಡ್ಕೋತಾರೆ. ಸೊ ಆದ್ರಿಂದ ಇವತ್ತು ನಾನಾ ಕಾರಣಗಳಿಗೆ ನಾವು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ವಿ. ಕಣ್ಣಲ್ಲಿ ಗುಂಡು ಅಂತ. ಸೊ ಆದಷ್ಟು ಬೇಗ ಮಂಜಣ್ಣ ಅವರು ಗುಣಮುಖರಾಗಿ ಬರ್ಲಿ ಅಂತ ಆಶಿಸ್ತೀನಿ. ನಮ್ಮ ರವಿ ಸರ್ ಅವರು ಮಂಜಣ್ಣ ಅವರ ಸ್ನೇಹಿತರು, ನಮ್ಮ ಈ ಸಿನಿಮಾದ ಬೆನ್ನೆಲುಬು ಅವರು ಇದ್ದಾರೆ. ಒಟ್ಟಾರೆ ಟೆರರ್ ಒಂದು ಯಶಸ್ವಿ ಚಿತ್ರವಾಗಿ ಜೈಬೇರಿ ಬಾರಿಸ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ನಮ್ಮ ನಿರ್ದೇಶಕರು ರಂಜನ್ ಅವರು, ನಾನು ಆಕ್ಚುಲಿ ಸಾಮಾನ್ಯವಾಗಿ ಯಾರಾದ್ರೂ ಅದರಲ್ಲೂ ಹೀರೋಗಳದ್ದು ಬಹಳ ಜವಾಬ್ದಾರಿ ಇರ್ತದೆ. ತುಂಬಾ ವರ್ಷದಿಂದ ಸ್ನೇಹ ಸಂಪಾದನೆ ಮಾಡಿದ್ದೀನಿ. ಆದಿತ್ಯ ಇರ್ಬೋದು, ಎಲ್ಲ ಸ್ಟಾರ್ಗಳಿರ್ಬೋದು, ಅವ್ರಗಳು ಸ್ನೇಹ ಸಂಪಾದನೆ ಮಾಡಿದಾಗ ನಾನೇನಾದ್ರು ಇಂಥ ಒಂದು ತುಂಬಾ ಜವಾಬ್ದಾರಿಯುತ ಒಂದು ವಿಷಯಗಳು ಇವೆಲ್ಲ. ಯಾವ್ದಾದ್ರು ಕತೆ ನಾವು ಓಕೆ ಮಾಡ್ಬೇಕು ಅನ್ನೋ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಹೇಳ್ದಂಗೆ ತುಂಬಾ ಕಷ್ಟ. ಅದೇನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ನಮ್ಮ ಮೇಲೆ ಬರುತ್ತೆ. ಅಂಥವ್ರಲ್ಲೂ ಧೈರ್ಯ ಮಾಡಿ ನಮ್ಮ ರಂಜನ್, ನಾನು ಆಲ್ರೆಡಿ 1-2 ಸಿನಿಮಾದಲ್ಲಿ ಅವ್ರ ಕೋ ಡೈರೆಕ್ಷನ್ ವರ್ಕ್ ನೋಡಿದ್ದೆ. ಬಹಳ ಅದ್ಭುತವಾಗಿ ಒಂದು ಡೈಲಾಗ್ಸ್ ಬರೆಯೋದಾಗ್ಲಿ, ಆಮೇಲೆ ಕೋ ಆಕ್ಟರ್ಸ್ಗೆ ಹೇಳ್ಕೊಡೋದಾಗ್ಲಿ, ಹೇಳೋದಾಗ್ಲಿ, ಇದನ್ನ ಹಿಂಗೆ ಹೇಳಿ ಸರ್, ಇದು ಅದೆಲ್ಲ ನೋಡಿದ್ದೆ, ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಅವ್ರ ಜೊತೆ. ಸೊ ಇದೇ ರೀತಿ ಒಂದು ಕತೆ ಇದೆ ಸರ್, ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಯಾರಿಗೆ ಮಾಡ್ಬೋದು ಒಂದ್ಸಲ ಕತೆ ಹೇಳಿದ್ರು ನನಗೆ. ಸೊ ಯಾರು ಮಾಡ್ಬೋದು, ಅವರು ಒಂದಷ್ಟು ಯಾರು ಇದಾರ ಅಂತ ಕೇಳಿದ್ರು. ನಾನು ಫಸ್ಟ್ ಅನ್ಕೊಂಡಿದ್ದೆ ನಮ್ಮ ಆದಿತ್ಯನ, ಅವರು ಕೇಳ್ತಾರ ಹಾಗೆ. ನಾನು ಒಂದ್ಸರಿ ಕೇಳ್ತೀನಿ, ನನಗೆ ಯಾವ ಒಳ್ಳೆ ಕ್ಲೋಸ್ನೆಸ್ ಇದೆ ಅಂತ ಹೇಳಿ ನಮ್ಮ ಆದಿಗೆ ಒಂದೇ ಒಂದು ಫೋನ್ ಮಾಡಿದ್ದೆ, ಆದಿ ಹಿಂಗಿದೆ ಹಾಗೆ ಹೀಗೆ ಅಂತ. ಅದು ಆ ಟೈಮಲ್ಲಿ ಆಲ್ರೆಡಿ ಆದಿ 3-4 ಕತೆ ಕೇಳಿ ಬ್ಯುಸಿ ಇದ್ರು. ಅಂಥದ್ರಲ್ಲೂ ನನ್ನ ಮಾತು ಬೆಲೆ ಕೊಟ್ಟು ನೆಕ್ಸ್ಟ್ ಡೇನೇ ಅಥವಾ ಅದ್ರ ನೆಕ್ಸ್ಟ್ ಡೇ ಅನ್ನೋ ಸೆಕೆಂಡ್ ಡೇಗೆ ಕಳಿಸು ಅಂತ ಹೇಳೋದು. ಕಳಿಸಿದಾಗ ಹೋಗಿ ಇಷ್ಟ ಆಯ್ತು ಅವ್ರಿಗೆ. ಅದಕ್ಕೆ ತಕ್ಕಂತೆ ನಮ್ಮ ಸಿಲ್ಕ್ ಮಂಜಣ್ಣ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರು ಯಾವುದೇ ಗ್ಯಾಪ್ಗಳು ಕೊಟ್ಟು ಸಿನಿಮಾಗಳು ಮಾಡ್ತಿದ್ರು, ಮಾಡೋ ಸಿನಿಮಾ ಮಾತ್ರ ಅದ್ದೂರಿಯಾಗಿ ಇರುತ್ತೆ. ಅದಕ್ಕೆ ತಕ್ಕಂತೆ ಈ ಸಿನಿಮಾದಲ್ಲಿ ನೀವು ಅದೆಷ್ಟು ಕಲಾವಿದರು ನೋಡ್ತಿರೋ ಗೊತ್ತಿಲ್ಲ, ಅಷ್ಟು ಕಲಾವಿದರುಗಳಿದ್ದಾರೆ. ಅದ್ರಲ್ಲಿ ಸೂಪರ್ ಸ್ಟಾರ್ಗಳ ಲೆಕ್ಕ ತಗೊಂಡ್ರೆ ನಮ್ಮ ಡೈನಾಮಿಕ್ ದೇವರಾಜ್ ಅವರು ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಅವ್ರು ಇರ್ಬೋದು, ಕಿಟ್ಟಪ್ಪ ಇರ್ಬೋದು, ಶಶಿಕುಮಾರ್ ಅವರು ಇರ್ಬೋದು, ಎಷ್ಟು ಜನ ಹೀರೋಗಳು ಸ್ಟಾರ್ಗಳೇ ಅವ್ರಿಗೆ ಸಪೋರ್ಟ್ ಆಗಿ ಈ ಸಿನಿಮಾದಲ್ಲಿ ಇದ್ದಾರೆ. ಅದೊಂದು ಖುಷಿ. ಆ್ಯಂಡ್ ಮೋರ್ ಓವರ್ ಸಿನಿಮಾ ಆದಿತ್ಯ ಯಾರು ಹೇಳೋದು ನನಗೆ ಗೊತ್ತಿಲ್ಲ. ಆದಿತ್ಯನ ಯಾರು ಆ ಥರ ಮಾತಾಡೋದಿಲ್ಲ ಅಂತ ಒಬ್ಬ ಕಲಾವಿದ. ಯಾವತ್ತು ಕಲಾವಿದರಿಗೆ ಸೋಲ್ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಆಕ್ಟರ್ ಅಂತ ಪ್ರೂವ್ ಮಾಡಿರ್ತಾರೆ. ಅದು ಸಬ್ಜೆಕ್ಟ್ ಇರ್ಬೋದು, ರಿಲೀಸ್ ಮಾಡೋ ಟೈಮ್ ಇರ್ಬೋದು, ಇನ್ನೊಂದು ಇರ್ಬೋದು. ಆ ಟೈಮಲ್ಲಿ ಯಾವುದೋ ಕೆಲವು ಇದಾಗಿರುತ್ತೆ. ಬಿಟ್ರೆ ಕಲಾವಿದನೇ ಅಂಥದ್ರಲ್ಲಿ ಆದಿತ್ಯನ ಈ ಸಿನಿಮಾದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ನೋಡ್ತೀರ. ಅವರ ಪರ್ಫಾರ್ಮೆನ್ಸ್ನ ಬಹಳ ಚೆನ್ನಾಗಿದೆ. ಅಂಡ್ ಮೋರ್ ಓವರ್ ಈ ಸಿನಿಮಾಗೆ ಎಲ್ಲರ ಥರದವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗ್ಲಿ. ನಮ್ಮ ನಾಗೇಂದ್ರ ಅವ್ರದ್ದು ಇದು ಲಿರಿಕ್ ಆಗಿರ್ಬೋದು, ಹರ್ಷವರ್ಧನ್ ಅವ್ರು ಹೊಸಬ್ರು ಅನ್ಸೋದೇ ಇಲ್ಲ ಅವ್ರು ಮ್ಯೂಸಿಕ್ ಮಾಡಿರೋದು ಇದನ್ನ ನೋಡಿದ್ರೆ. ಅಂಡ್ ಮೋರ್ ಓವರ್ ನಾಗೇಂದ್ರ ಅವ್ರು ಹೇಳ್ದಾಗೇನೆ ನಮ್ಮ ರಂಜನ್ ಪ್ರತಿ ಒಂದು ಶಾಟ್, ನಮ್ಮ ಕಿಟ್ಟಪ್ಪನೂ ಹೇಳಿದ್ರು, ಅವರ ಕಿಟ್ಟಪ್ಪನ ಒಂದೇ ಅಂತಲ್ಲ, ಎಲ್ಲಾರ್ದು ಆ ಥರ
ಈ ಹಿಂದೆ ನಾವು ಎಷ್ಟೋ ಸಿನಿಮಾ ವರ್ಕ್ ಮಾಡಿದ್ದೀವಿ, 200-300 ಸಿನಿಮಾ ಆ್ಯಕ್ಟ್ ಮಾಡಿದ್ರು, ಏನೋ ಒಂಥರ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಅದರಲ್ಲೂ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂದರೆ ಯಾರು ನಂಬೋದಕ್ಕಾಗೋದಿಲ್ಲ, ನೋಡಿದ್ಮೇಲೆ ತಮಗೂ ಗೊತ್ತಾಗುತ್ತೆ. ಸೊ ಎಂಟೈರ್ ನಮ್ಮ ಟೀಮ್ಗೆ ಆದಷ್ಟು ಇರ್ತಾ ನನ್ನ ಮಾತು. ಆ ನಂಬಿಕೆ ನನ್ನ ಮೇಲಿಟ್ಟು ನಮ್ಮ ಡೈರೆಕ್ಟ್ರ್ ಹೇಳಿದ್ರು ಅವತ್ತು, ಯಾರು ಸರ್ ಅಂದರೆ, ಇಲ್ಲ ಮಂಜನ ಹೇಳಿದ್ರು ಸರ್ ಈ ಪಾತ್ರಕ್ಕೆ ಯಾರನ್ನ ಹಾಕೋದು ಹಿಂಗೆ ಅಂತ ಅಂದ್ಬಿಟ್ಟು. ಶೂಟಿಂಗಲ್ಲಿ ಹೋದಾಗ ಅವರು ತೆಗಿತಾರೆ ಮೇಕಿಂಗ್ಸ್ ನೋಡಿ ಚೆನ್ನಾಗ್ಬಿಟ್ಟೆ. ಏನು ಸರ್ ಇದು, ಹೇ ಹ್ಯಾಕ್ ಬರ್ತಾ ಇದೆ ಸರ್? ಸರ್ ಅವತ್ತು ಹೇಳ್ಬಿಟ್ಟೆ ನಾನು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ. ಅಷ್ಟು ಚೆನ್ನಾಗಿ ಮೇಕಿಂಗು, ಅಷ್ಟು ಅದ್ಭುತವಾಗಿ ಕಥೆ ಎಲ್ಲ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಎಲ್ಲನೂ. ಇನ್ನು ಮಂಜಣ್ಣ, ನಂದು ಈ ಪಿಕ್ಚರ್ 26 ವರ್ಷ ಆಯಿತು. ಈಗ ಎಲ್ಲರೂ ಅವ್ರ ಮನೆ ಹೇಗೆ ನೋಡ್ಕೊತಾರೆ ಮಂಜಣ್ಣ ಅಂದ್ರಲ್ಲ, ನಮ್ಗೆ 26 ವರ್ಷದಿಂದನೇ ಅವ್ರ ಮನೆ ಕರೆದು ನಮಗೆಲ್ಲ ಊಟ ಹಾಕ್ತವ್ರು ಅವರು. ಇವತ್ತು ಫಸ್ಟ್ ಬಂದು ನೋಡಿದ ತಕ್ಷಣ ನೋಡಿದಾಗಲೇ ಎಲ್ಲಿ ಮಂಜಣ್ಣ ಮಂಜಣ್ಣ ಅಂತ ಹುಡುಕಿದೆ. ಆಮೇಲೆ ಹೇಳಿದ್ರು ಈ ಥರ ಏನು ಹುಷಾರಿಲ್ಲ ಅಂತ, ಆದಷ್ಟು ಬೇಗ ಹುಷಾರಾಗಿ ಬರಲಿ. ಇನ್ನು ನಮ್ಮ ಹೀರೋ ಆದಿತ್ಯ ಸರ್, ಡೆಡ್ಲಿ ಸೋಮನಿಂದ ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾನು ಜೊತೆಗೆ ಮಾಡ್ತಾಯಿದ್ದೀನಿ. ಇನ್ನು ಕಿಟ್ಟಣ್ಣನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಈ ಸಿನಿಮಾಲಿ ಎಲ್ಲರೂ ಹೇಳ್ದಂಗೆ ಇಂಡಸ್ಟ್ರಿಯಲ್ಲಿರೋ ಆಲ್ಮೋಸ್ಟ್ ಆಲ್ ನಮ್ಮ ವಿಲನ್ ಗ್ಯಾಂಗ್ ಅಂತೂ ಎಲ್ಲರೂ ಇದ್ದೀವಿ. ಸುಮಾರು ದೊಡ್ಡ ಕಲಾವಿದರು ಎಲ್ಲರೂ ಈ ಸಿನಿಮಾಲ್ ಮಾಡಿದ್ದಾರೆ. ಟೆರರ್ ಸಿನಿಮಾ ಆದಷ್ಟು ಬೇಗ ಟೆರರ್ ಆಗಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಅಲ್ಲಿಂದ ಶುರುವಾದಂಥದ್ದು. ಹೋಗಿ ಕತೆ ಹೇಳಿದ ತಕ್ಷಣ ಆ ದಿವಸದ ಒಂದು ಆಲ್ರೆಡಿ ರಿಸಲ್ಟ್ ಏನಾಗೋದು ಅಂತ ಅವತ್ತೇ ಹೇಳಿದರು. ದೆನ್ ಅಲ್ಲಿಂದ ಸಿನಿಟೆಕ್ ಸೂರ್ಯ ಅವರು, ಈ ಫಿಲಮ್ ಆಗಬೇಕಂದ್ರೆ ಕಾರಣನೇ ಸಿನಿಟೆಕ್ ಸೂರ್ಯ ಅವರು ಮಂಜಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಅಲ್ಲಿಂದ ಒಂದು ಪ್ರೋಸೆಸ್ ಶುರು ಆಯಿತು. ಅದ್ರ ಜೊತೆಗೆ ಹೇಮಾವತಿ ಮೇಡಮ್, ಪ್ರಕಾಶ್ ಅಣ್ಣವರು, ರವಿ ಸರ್, ಸಾಕಷ್ಟು ಜನ, ಗುಡ್ಡಣ್ಣ, ಒಂದಷ್ಟು ಜನ, ತುಂಬಾ ಜನ ನಮ್ಮ ಫಿಲಮ್ಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿ ನಿಂತುಬಿಟ್ರು ಅದು ಈ ಫಿಲಮ್ ಆಗೋದಕ್ಕೆ. ಅಲ್ಲಿಂದ ಒಂದೊಂದಾಗಿ ಪಾತ್ರಗಳು ಸೆಲೆಕ್ಟ್ ಮಾಡಕ್ ಹೋದಾಗ ನೆಕ್ಸ್ಟ್ ಕಿಟ್ಟಪ್ಪ ಅವರಾಗಿರ್ಬೋದು, ದೆನ್ ಕುಮಾರ್ ಸರ್, ದೇವರಾಜ್ ಸರ್, ಶಶಿಕುಮಾರ್ ಸರ್, ದೆನ್ ರವಿ ಸರ್, ಶರತ್ ಸರ್, ಧರ್ಮಣ್ಣ, ಕೋಟೆ ಸರ್, ಹಾಗೆ ತುಂಬಾ ದೊಡ್ಡ ತಾರಾಗಳೆ ಇದೆ. ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ದು ಮಂಜಣ್ಣ ಅವರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಹಾಗಾಗಿ ಅಲ್ಲಿಂದ ಶುರುವಾದಂತ ಒಂದು ಫಿಲಮ್. ಡೇ 1 ನಾವು ಒಂದು ಟೀಸರ್ ಮಾಡಿದಾಗ ವೇಲು ಸರ್ ಹತ್ರ ಹೋಗಿ ತೋರಿಸಿದ್ವಿ, ಸರ್ ಹೀಗೆ ಟೀಸರ್ ಇದೆ ಅಂತ. ಅವತ್ತಿಂದ ಒಂದು ವರ್ಡ್ ಹೇಳ್ತಾನೆ ಇದ್ದಾರೆ, ಪ್ರತಿ ಸಲ ನಾವ್ ಏನೇ ತೋರಿಸಿದ್ರು ಈ ಫಿಲಮ್ ಹಿಟ್ಟಾಗುತ್ತೆ ಅಂತ. ಖಂಡಿತವಾಗ್ಲೂ ಸರ್ ನಿಮ್ಮ ಮಾತು ಖಂಡಿತ ಉಳಿಸ್ಕೊಂತೀವಿ ಅಂತ ಗ್ಯಾರಂಟಿ ಕೊಡ್ತೀನಿ ಸರ್. ಅಂಡ್ ಕಂಪೋಸಿಂಗ್, ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮ್ಮ ಹರ್ಷವರ್ಧನ್ ಅವರು, ಲೈಕ್ ಅವ್ರ ಪಾಪ ನಾನು ಆಕ್ಚುಲಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಒಂದು ಸಾಂಗಿಗೆ ಆಲ್ಮೋಸ್ಟ್ 15-20 ಡೇಸ್ ಏನೋ ವರ್ಕ್ ಮಾಡಿದೀವಿ ಅನ್ಸುತ್ತೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ತನಕ ತುಂಬಾ ಟ್ಯೂನ್ಸ್ ಮಾಡಿಸಿದೀನಿ. ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ದೆ ಜೊತೆಲಿ ಕುತ್ಕೊಂಡು ಟ್ಯೂನ್ ಮಾಡಿದ್ದಾರೆ. ಬಿಕಾಸ್ ಯಾಕಂದ್ರೆ ಅವ್ರ ಒಂದು ಟ್ಯೂನ್ ಮಾಡಿ ಕಳ್ಸೋದು ಅದು ಓಕೆ ಆಗಿಲ್ಲ ಅಂದ್ರೆ ಅವ್ರಿಗೂ ಹರ್ಟ್ ಆಗುತ್ತೆ. ಅದಕ್ಕೆ ಪ್ರತಿ ಸಲ ಸಾಂಗ್ ಕಂಪೋಸ್ ಆದಾಗಿಂದ ಎಂಡ್ ತನಕ ಜೊತೆಲಿ ಕುತ್ಕೊಂಡು ಮಾಡಿದಂಥದ್ದು. ತುಂಬಾ ಥ್ಯಾಂಕ್ಸ್, ನೀವು ಬೆಳಗಿನ ಜಾವ ತನಕ ತುಂಬಾ ಪೇಷನ್ಸ್ ಇಂದ ವರ್ಕ್ ಮಾಡಿದ್ದು. ಅಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಸೊ ಒಂದಷ್ಟು ಟ್ಯೂನ್ಸ್ ಎಲ್ಲ ಆದ್ಮೇಲೆ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು 4 ಫೈನಲ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗಿದೆ ಸರ್ ಮಾಡೋಣ ಅಂತ ಹೇಳಿದಾಗ ನಾಗೇಂದ್ರ ಪ್ರಸಾದ್ ಸರ್ ಬಂದು ಒಂದು 40 ನಿಮಿಷದಲ್ಲಿ ಬರ್ಕೊಟ್ರು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬರ್ಕೊಟ್ರು. ಎಲ್ಲಾ ಸಾಂಗು ಒಂದು 40 ಮಿನಿಟ್ಸ್ 50 ಮಿನಿಟ್ಸ್ 1 ಅವರ್, ಒಂದೇ ಒಂದು ಸಾಂಗ್ ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿದಿದೆ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಸರ್ ಬರ್ಕೊಟ್ಟಿದ್ದಕ್ಕೆ. ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವ್, ಶ್ರೀ ಅಂಡ್ ಹರ್ಷ, ಸುಧಣ್ಣ ಅವರು ಮತ್ತೆ ದಟ್ಟಣ್ಣ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಅಸೋಸಿಯೇಟ್ ರಜನಿ ದೇವ್, ಯಕ್ಷಿತ್, ರುಕೇಶ್, ಚಿಂಟು, ಅನಂತು, ಈ ತರದ ಒಂದಷ್ಟು. ಅಂಡ್ ನಮ್ಮ ಕ್ಯಾಮ್ರಾಮನ್ ಇವತ್ತು ಬಂದಿಲ್ಲ, ಅವರು ಕಾರಣಾಂತರದಿಂದ ಮೈಸೂರಲ್ಲಿದ್ದಾರೆ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾವು ಎಡಿಟರ್, ಈ ತರ ಯಾರು ಮೋಸ್ಟ್ ಮಿಸ್ ಮಾಡಿಲ್ಲ ಅಂತ ಅನ್ಸ್ಕೊಂತೀನಿ. ರಂಗಣ್ಣ ಸರ್ ತುಂಬಾ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ. ಸೊ ಸಿನಿಮಾ ಬಗ್ಗೆ ಬರೀ ಥ್ಯಾಂಕ್ಸ್ ಹೇಳೋದೇ ಆಯ್ತು. ಇಲ್ಲ ಪಾಪ ಎಲ್ಲರಿಗೂ ಹೇಳಬೇಕು. ಅಲ್ಲ, ಸಿನಿಮಾ ಬಗ್ಗೆ ಹೇಳಿ. ಹೇಳಿ ಸರ್. ಸರ್ ಅದೇ ನಮ್ದು ಇದೊಂದು ಲೈಕ್ ಒಂದು ದೇವರು ಎಮೋಷನ್ ಮೇಲಿರುವಂತ ಒಂದು ಮಾಫಿಯಾ ಮೇಲಿರುವಂತ ಕಥೆ ಇದೆ ಆಕ್ಚುಲ್ ಆಗಿ. ಸೊ ಆ ಎಮೋಷನ್ ಇಟ್ಕೊಂಡು ಹಿಂಗೆಲ್ಲ ಮಾಫಿಯಾ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕಥೆ ಇದೆ ಸರ್. ಇವಾಗ ಯಾವ ಸ್ಟೇಜಲ್ಲಿ ಇದೆ ಸಿನಿಮಾ? ಏನ್ ಸರ್? ಫೈನಲ್ ಸ್ಟೇಜ್ ಅಲ್ಲಿ ಇದೆ ಸರ್. ಆಲ್ಮೋಸ್ಟ್ ಆಲ್ ಇನ್ ರೀ ರೆಕಾರ್ಡಿಂಗ್ ನಡೀತಾ ಇದೆ. ಅದಾಗಿದ ತಕ್ಷಣ ನೆಕ್ಸ್ಟ್ ರಿಲೀಸ್ ಪ್ಲಾನ್ ಮಾಡ್ಕೊಬೇಕು. ಯಾವಾಗ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮೋಸ್ಟ್ಲಿ ಈ ಮಂತ್ ಎಂಡ್ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತ ಅನ್ಕೊಂಡಿದ್ವಿ. ಇಷ್ಟು ದೊಡ್ಡ ತಾರಾಗಣ ಹೇಗಿತ್ತು? ಚೆನ್ನಾಗಿತ್ತು ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ಲರೂ ತುಂಬಾ ದೊಡ್ಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಔಟ್ಪುಟ್ ಚೆನ್ನಾಗಿ ಬರೋದಕ್ಕೆ ಒಳ್ಳೆದಾಯ್ತು. ಕಳನಟರನ್ನ ನೋಡೋದಕ್ಕೆ ಸಿಗೋದು ಈ ಸಿನಿಮಾದಲ್ಲಿ.
ಅಂದ್ರೆ ನಾಯಕರೂ ಆಗಿರುವವರು, ಕರ್ನಾಟಕರೂ ಆಗಿರುವವರು ಎಲ್ಲ ಮಿಕ್ಸ್ ಆಗಿ ಒಂದು ದೊಡ್ಡ ಬಣಾನೆ ಇದೆ. ಇದನ್ನ ಪೆಹಲ್ಗಾಮಲ್ಲೂ ರಿಲೀಸ್ ಮಾಡ್ತೀವಿ, ಅಲ್ಲಿ ಹರ ಹರ ಮಹಾದೇವ ಅಂತಾನೂ ಹೇಳ್ತೀವಿ. ಓಂ ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಆದ್ರೆ ಆ ಶಕ್ತಿಯ ಒಂದು ಭಾಗವನ್ನ ಬೆಳಿಗ್ಗೆ ಎದ್ದು ನನ್ನಲ್ಲಿ ನಾನು ಅನುಭವಿಸೋದಕ್ಕೆ ಕೆಲವು ಹಾಡುಗಳನ್ನ, ಕೆಲವು ಶ್ಲೋಕಗಳನ್ನ ಕೇಳಿಸ್ಕೋತೀನಿ, ಹೇಳ್ತೀನಿ. ನಾಳೆಯಿಂದ ಈ ಹಾಡು ಅದರ ಭಾಗ ಆಗಿರುತ್ತೆ. ಅಷ್ಟು ಚೆನ್ನಾಗಿದೆ ಹಾಡು, ಅಷ್ಟು ಶಕ್ತಿಯುತವಾಗಿದೆ. ಅದನ್ನು ಬರೆದ ನಾಗ ಇಂದ್ರ ಪ್ರಸಾದ ಮತ್ತು ಎಲ್ಲರ ಹರ್ಷವನ್ನ ವರ್ಧಿಸುತ್ತಿರುವ ಹರ್ಷವರ್ಧನ, ಇವರಿಬ್ಬರಿಗೂ ಧನ್ಯವಾದಗಳು. ರಂಜನ್ ಅವರು ನಾವು ಬೇರೆ ಒಂದು ವೇದಿಕೆಯಲ್ಲಿ ಬೇರೆ ಕಡೆ ಭೇಟಿ ಮಾಡಿದಾಗ ನನಗೆ ಹೇಳಿದ್ರು, ರವಿ ಸಾಹೇಬ್ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದು ನಿಮ್ಗೆ ಪಾತ್ರ ಇದೆ ಅಂತ. ಈ ತರ ತುಂಬಾ ಜನ ನಿರ್ದೇಶಕರು ಹೇಳ್ತಾರೆ, ಆದ್ರೆ ಯಾರು ಅದನ್ನ ಕಾರ್ಯಗತಗೊಳಿಸಲ್ಲ. ಆದ್ರೆ ರಂಜನ್ ಅವರು ಅವರ ಮಾತನ್ನು ಉಳಿಸ್ಕೊಂಡು ಅವರ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡುವ ಅವಕಾಶ ಕೊಟ್ಟು ಅವರ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಧರ್ಮ ಸರ್ ಅಷ್ಟೇ, ಮಂಜು ಅವರನ್ನು ನಾನು ಅಷ್ಟು ಹತ್ತಿರದಿಂದ ಬಲ್ಲವನಲ್ಲ, ಅವರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಆದಿತ್ಯ ಅವರ ಜೊತೆ ನಾನು ಇದು ಕೆಲಸ ಮಾಡ್ತಾ ಇರುವ 2ನೇ ಸಿನಿಮಾ ಕ್ಷಣ ಕ್ಷಣ ಅಂತ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯಿ ಅವರ ಸಿನಿಮಾದಲ್ಲಿ ಒಟ್ಟಿಗೆ ನಟನೆ ಮಾಡಿದ್ವಿ. ನಾನು ಅವರ ಅಣ್ಣನ ಪಾತ್ರ ಮಾಡಿದ್ದೆ. ಆಗ ಅವರಿಂದ ಕಲಿತ ಒಂದು ಪಾಠವನ್ನ ಇವತ್ತಿಗೂ ನಾನು ಪಾಲಿಸ್ತಾ ಬರ್ತಾ ಇದ್ದೀನಿ. ಅವರು ಸೆಟ್ಟಿಗೆ ಬಂದ ತಕ್ಷಣ ಇಡೀ ಸೆಟ್ಟಿನ 2-3 ಜನಕ್ಕೆ ಫಸ್ಟ್ ಹೋಗಿ ಕ್ಯಾಮ್ರಾಕ್ಕೂ ನಮಸ್ಕಾರ ಮಾಡುವ ಮುಂಚೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ಒಬ್ರು ನಿರ್ದೇಶಕರು, ಒಬ್ರು ಕ್ಯಾಮರಾಮನ್ನು, ಪ್ರೊಡಕ್ಷನ್ ಇನ್ಚಾರ್ಜ್. ಈ 3 ಜನಕ್ಕೆ ಅವರು ಫಸ್ಟ್ ಹೋಗಿ ನಮಸ್ಕಾರ ಹೇಳಿ, ವಿಶ್ ಮಾಡಿ, ಗುಡ್ ಮಾರ್ನಿಂಗ್ ಹೇಳಿ, ಆಮೇಲೆ ಅವರ ಕೆಲಸವನ್ನ ಶುರು ಮಾಡ್ತಾರೆ. ಎಷ್ಟು ಶಿಸ್ತಿಂದ ಪ್ರತಿ ದಿನ ಮಾಡ್ತಾರೆ, ಅದನ್ನ ನಾನು ಇವತ್ತಿಗೂ ಪಾಲಿಸ್ಕೊಂಡ್ ಬರ್ತಾ ಇದ್ದೀನಿ. ಐ ಹ್ಯಾವ್ ಲರ್ನ್ಡ್ ಇಟ್ ಫ್ರಮ್ ಕಿಟ್ಟಪ್ಪ. ನನಗೆ ತುಂಬಾ ವಿಷಯಗಳಲ್ಲಿ ಪ್ರಮೋಷನ್ ಕೊಟ್ಟವರು, ಅದು ಇನ್ನೊಂದು ದಿವಸ ಹೇಳ್ತೀನಿ ಅಂತ. ಕಂಡಲಿ ಗುಂಡು ಅಲ್ಲ, ಕಿಟ್ಟಪ್ಪನ್ ಕಂಡಲಿ ಗುಂಡು. ಅಮೆರಿಕದಲ್ಲಿ ಇದ್ದು ಕನ್ನಡ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಬಂದಿರುವ ಶ್ರೀ ರವಿ ವಸಿಷ್ಠ ಅವರಿಗೆ ಧನ್ಯೋಸ್ಮಿ. ತುಂಬಾ ಸಂತೋಷ ಆಗುತ್ತೆ ಇಂಥ ನಿರ್ಮಾಪಕರ ಒಡನಾಟ ಸಂಪಾದಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಈ ಮೂವಿಯಲ್ಲಿ ಯಾವುದೋ ಕಾರಣದಿಂದ ಯಾಕೆ ಕೋ ಪ್ರೊಡ್ಯೂಸ್ ಮಾಡ್ಕೊಡ್ತು ಅಂತ ಕೇಳ್ದ. ಆ ಥರ ಆಗಿ ನಾನು ಕೋ ಪ್ರೊಡ್ಯೂಸರ್ ಆಗಿ ಒಪ್ಕೊಂಡೆ. ಈ ಮಧ್ಯೆ ನಾನು ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಪಾಪ ರಂಜನ್ ಅವರು ನನಗೆ ಪ್ರತಿದಿನ ಪಾಪ 12 ಗಂಟೆ ರಾತ್ರಿ, ನಾವು 1 ಗಂಟೆ ಅಂದ್ರೆ ಅವ್ರ ಟೈಮಲ್ಲಿ ಪಾಪ ನನಗೆ ಫೋನ್ ಮಾಡಿ ಯಾಕೆ ಹಿಂಗೆ ಮಾಡ್ಕೊಡ್ದು ಹಂಗೆ ಮಾಡ್ಕೊ ಪಾಪ ಕೇಳೋರು. ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಹೋಪ್ಫುಲಿ ಈ ಟೆರರ್ ಮೂವಿ ತಂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ಬರ್ಡೇ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಚಾನಲ್ ತಗೋತಾರೆ ಗುರು ತಗೊಳ್ರಮ್ಮ.